ಕಾಂತಾರ ಚಾಪ್ಟರ್ 1ಗೆ ಬಿಸಿ ಮುಟ್ಟಿಸಿದ ಅರಣ್ಯ ಇಲಾಖೆ. ಅರಣ್ಯ ಭಾಗದಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ನಡೀತಾ ಇದೆ. ಹಾಸನ ಜಿಲ್ಲೆಯ ಯಳಸೂರು ಗ್ರಾಮದಲ್ಲಿರುವ ಅರಣ್ಯ ಭಾಗ ಅದು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಳಸೂರು ಗ್ರಾಮ. ಚಿತ್ರೀಕರಣ ವೇಳೆ ಸ್ಫೋಟಕ ಬಳಕೆಯಿಂದ ವನ್ಯಜೀವಿಗಳು ವಿಚಲಿತ ಆಗಿವೆ. ಕೆಲವೊಂದು ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಮಾಧ್ಯಮದಿಂದಲೂ ಗೊತ್ತಾಗಿದೆ. ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಬಂದ ಮೇಲೆ ಒಂದು ವೇಳೆ ಏನಾದರೂ ಉಲ್ಲಂಘನೆ ಆದರೆ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳುತ್ತೇವೆ. ಮತ್ತು ಅವರಿಗೆ ಚಿತ್ರೀಕರಣ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದೇವೆ, ಅನುಮತಿ ಹಿಂಪಡಿತೇವೆ. ಸ್ಫೋಟಕಗಳನ್ನ ಬಳಸಿದರೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಸ್ಫೋಟಕಗಳು ಬಳಸಿದರೆ ಕ್ರಮ ಆಗುತ್ತೆ. ಚಿತ್ರೀಕರಣ ಸ್ಥಳಕ್ಕೆ ಭೇಟಿ ನೀಡಲು ಅರಣ್ಯಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಚಿತ್ರೀಕರಣದ ವೇಳೆ ಷರತ್ತು ಉಲ್ಲಂಘನೆ ಮಾಡಿರುವ ಆರೋಪ ಇದೆ. ವನ್ಯಜೀವಿಗಳಿಗೆ ಹಾನಿಯಾಗಿದ್ದಲ್ಲಿ ಚಿತ್ರೀಕರಣ ಸ್ಥಗಿತ ಮಾಡಲಾಗುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅರಣ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜನವರಿ 3ರಿಂದ 15 ಹಾಗೂ 15ರಿಂದ 25ರವರೆಗೆ ಚಿತ್ರೀಕರಣ ನಡೆಯುತ್ತೆ. ಒಟ್ಟು 23 ದಿನ ಚಿತ್ರೀಕರಣಕ್ಕೆ ಅವಕಾಶ ಸಿಕ್ಕಿದೆ. ತಾತ್ಕಾಲಿಕ ಸೆಟ್ ಮುಖೇನ ಚಿತ್ರೀಕರಣ ನಡೀತಾ ಇದೆ. ಟಾಕ್ಸಿಕ್ ಬಳಿಕ ಕಾಂತಾರ ಚಾಪ್ಟರ್ 1ಗೂ ಅರಣ್ಯ ಇಲಾಖೆ ಬಿಗ್ ಶಾಕ್ ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಅರಣ್ಯ ಭಾಗದಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ನಡೀತಾ ಇರೋದು. ನಿಮಗೆಲ್ಲ ಗೊತ್ತೇ ಇದೆ, ಕಾಂತಾರ ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು ಮತ್ತು ಅದರಿಂದ ಪ್ರೊಡ್ಯೂಸರ್ಗಳ ಜೇಬು ತುಂಬುತ್ತೆ. ಜೊತೆಗೆ ನಿರ್ದೇಶನ ಮಾಡಿ ನಟನೆ ಮಾಡಿದ್ದಂಥ ರಿಷಬ್ ಶೆಟ್ಟಿ ಅವರು ಕೂಡ ದೊಡ್ಡ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ. ಇದೆಲ್ಲದರ ನಡುವೆ ಈಗ ಚಾಪ್ಟರ್ 1 ಚಿತ್ರೀಕರಣ ನಡೀತಾ ಇದೆ. ಹಾಸನ ಜಿಲ್ಲೆಯ ಯಳಸೂರು ಗ್ರಾಮದಲ್ಲಿರುವಂಥ ಅರಣ್ಯ ಭಾಗ ಅದು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಳಸೂರು ಗ್ರಾಮದಲ್ಲಿರುವಂಥ ಅರಣ್ಯ ಭಾಗದಲ್ಲಿ ಚಿತ್ರೀಕರಣ ನಡೀತಾ ಇದೆ. ಚಿತ್ರೀಕರಣದ ವೇಳೆ ಸ್ಫೋಟಕ ಬಳಕೆಯಿಂದ ವನ್ಯಜೀವಿಗಳು ವಿಚಲಿತ ಆಗ್ತಾ ಇದೆ. ಚಿತ್ರೀಕರಣ ಸ್ಥಳಕ್ಕೆ ಭೇಟಿ ನೀಡುವುದಕ್ಕೆ ಅರಣ್ಯಾಧಿಕಾರಿಗಳಿಗೆ ಸೂಚನೆ ಬಂದಿರೋದು. ಅದು ಕೂಡ ಯಾರು ಅಂದರೆ ಚಿತ್ರೀಕರಣದ ವೇಳೆ ಷರತ್ತು ಉಲ್ಲಂಘನೆ ಮಾಡಿರುವ ಆರೋಪ ಈಗ ಇದೆ ಚಿತ್ರತಂಡದ ಮೇಲೆ. ವನ್ಯಜೀವಿಗಳಿಗೆ ಹಾನಿ ಆಗಿದ್ದಲ್ಲಿ ಚಿತ್ರೀಕರಣವನ್ನು ಸ್ಥಗಿತ ಮಾಡಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅರಣ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ. ಜನವರಿ 3ರಿಂದ 15 ಹಾಗೂ 15ರಿಂದ 25ರವರೆಗೆ ಚಿತ್ರೀಕರಣ ನಡೆಯುತ್ತೆ. 23 ದಿನಗಳ ಕಾಲ ಅವಕಾಶ ಸಿಕ್ಕಿದೆ ಚಿತ್ರೀಕರಣಕ್ಕೆ. ತಾತ್ಕಾಲಿಕ ಸೆಟ್ ಮುಖೇನ ಈ ಚಿತ್ರೀಕರಣ ನಡೀತಾ ಇರೋದು. ಟಾಕ್ಸಿಕ್ ಬಳಿಕ ಕಾಂತಾರ ಚಾಪ್ಟರ್ 1ಗೂ ಕೂಡ ಅರಣ್ಯ ಇಲಾಖೆ ಶಾಕ್ ಕೊಟ್ಟಿದೆ.